ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ವೀಕ್ಲಿ ವ್ಲಾಗ್ನ ಹಾಕ್ತಿದ್ದೀನಿ. ಸ್ಕೂಲ್ ಹತ್ರ ಹೋಗಿದ್ವಿ, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ ವಾಪಸ್ಸು ಬಂದ್ವಿ. ನಾನು ಅಂದ್ಕೊಂಡೆ ಸ್ವಲ್ಪ ನರ್ವಸ್ ಆಗಿರ್ತಾನೆ, ಅವ್ನು ಬರೆದಿರೋ ಪೇಪರೆಲ್ಲ ನೋಡಿದರೆ ಅಂತ ಅಂದ್ಕೊಂಡೆ. ಅವ್ನು ಭಯನೇ ಪಡಲಿಲ್ಲ, ಒಳ್ಳೆ ಮಾರ್ಕ್ಸ್ನೇ ತೆಗೆದಿದ್ದ. ಹಾಗೆ ಬರಬೇಕಾದ್ರೆ ಪಾನಿಪುರಿ ತಂದಿದ್ವಿ. ಮಸಾಲೆ ಪುರಿ ತರಲಿಲ್ಲ, ಪಾನಿಪುರಿ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಪಾನಿಪುರಿ ತಗೊಂಡು ಹಾಗೆ ಪಾನಿಪುರಿ ಪಾನಿಪುರಿ ಹೆಂಗಿದೆಯೋ ಟೇಸ್ಟ್ ಅಂತ ಹೇಳಿದರೆ ಅವನು ಹೇಳಿದ ಕೇಳಿ ನನಗೆ ನಗು ಬಂತು. ಹೌದಾ, ನುಗ್ಗೆಕಾಯಿ ಹಾಕಿ ಸೂಪ್ ಮಾಡಿಕೊಡ್ತಾರಾ? ಪಾನಿಪುರಿ ಇವಾಗ ಹೇಳೋ ಅಂದರೆ ನುಗ್ಗೆಕಾಯಿ ಹಾಕಿ ಸೂಪ್ ಮಾಡಿಕೊಡ್ತಾರೆ ಅಂತ ಹೇಳ್ತಾವನೆ. ಖಾರ ಆಯ್ತಾ? ಅದು ರಸ ಖಾರ ಇರಬೇಕು ಅಲ್ವಾ? ರಸ ಖಾರ ಐತೆ ಅನಿಸುತ್ತೆ. ಹಾಗೆ ಮಕ್ಕಳು ಕಬೋರ್ಡ್ ಬಟ್ಟೆ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವರೇ ಜಾಸ್ತಿ ಅರ್ವ ಅಂಥದ್ದು, ಅದರಲ್ಲೂ ನಮ್ಮ ಋತ್ವಿಕ್ ಜಾಸ್ತಿ ಅರ್ವತಾನೆ. ಏನಾದರೂ ಬಟ್ಟೆ ಥರ ಕೇಳಿದ್ರೆ ಬಟ್ಟೆಗಳನ್ನ ಹಾಕಿ ಆಚೆ ಈಚೆ ಮಾಡಿ ಬಂದಿರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಒಂದು ತಿಂಗಳಿಗೆ ಒಂದು ಸಲನಾದರೂ ಅವ್ರಿಗೆ ಕಬೋರ್ಡ್ ಕ್ಲೀನ್ ಮಾಡಿಕೊಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಫುಲ್ಲು ಯಾವ್ಯಾವ ಬಟ್ಟೆನ ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಎಷ್ಟೇ ಸಲ ಜೋಡಿಸ್ಕೊಟ್ರೂ ಈ ರೀತಿ ಮಾಡ್ಕೊಳ್ತಿರ್ತಾರೆ. ಹಾಗೆ ಇಬ್ಬರು ಬಟ್ಟೆನೂ ಒಂದೇ ಕಬೋರ್ಡಲ್ಲಿ ಇಡ್ತೀನಿ. ನಾನು ಬಟ್ಟೆ ಜೋಡಿಸ್ತಿದ್ರೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಅವನ ಬಟ್ಟೆ ಅವನೇ ಜೋಡಿಸ್ಕೊಳ್ತಿದ್ದ. ಸರಿ ಜೋಡಿಸು ಅಂತ ಹೇಳಿದ್ರೆ ನಾನು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ತಾನು ಜೋಡಿಸ್ತೀನಿ ಅಂತ ಹೇಳಿ ಅವ್ನು ಇನ್ನರ್ ವೇರ್ ಎಲ್ಲ ಜೋಡಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಹಾಗೆ ನಾನು ಈ ರೀತಿ ಲಾಂಗ್ ಪ್ಯಾಂಟ್ ಇರುತ್ತಲ್ವ, ಸೊ ಅದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿರ್ತೀನಿ. ಮತ್ತು ಶಾರ್ಟ್ಸು ಈ ಥರದ್ದೆಲ್ಲ ಸಪ್ರೇಟಾಗಿ ಡಿವೈಡ್ ಮಾಡಿ ಕೊಟ್ಟಿರ್ತೀನಿ. ಅವನೇನು ಮಾಡ್ತಾನೆ ಎಲ್ಲ ಮಿಕ್ಸ್ ಮಾಡೋದು. ಬಟ್ಟೆ ಥರ ಕೇಳಿದ್ರೆ ಮಿಕ್ಸ್ ಮಾಡಿ ಬಟ್ಟೆ ಎಲ್ಲ ಹರಿಬಿಡೋದು. ಸೊ ಹಾಗಾಗಿ ಈ ರೀತಿ ಕೆಲಸಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಚಿಕ್ಕ ಮಕ್ಕಳಿದ್ರೆ ಮನೇಲಿ. ಇದು ನೆಕ್ಸ್ಟ್ ಡೇ ನೈಟ್ ರೊಟೀನು. ಹಾಗೆ ಹಬ್ಬದ ಹಿಂದಿನ ದಿನ ತರಕಾರಿ ಎಲ್ಲ ತಗೊಂಡು ಬಂದಿದ್ರು, ಅದನ್ನೆಲ್ಲ ಜೋಡಿಸಿ ಎತ್ತಿಡ್ತಾ ಇದ್ದೆ. ಹಾಗೆ ಈ ವರ್ಷ ಅವರೆಕಾಯಿ ತುಂಬಾ ಕಮ್ಮಿ ತಂದು ತಿಂದಿರೋದು ತುಂಬಾ ಕಮ್ಮಿ ಅಂತ ಹೇಳ್ತೀನಿ. ಸಂತೆಗೆ ಹೋಗಲೇ ಇಲ್ಲ ನಾವು ಈ ಸಲ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರೆಕಾಯಿನ ಜಾಸ್ತಿ ತರೋಕ್ಕೆ ಆಗಲಿಲ್ಲ. ಮತ್ತು ಅವರೆಕಾಳು ಉಪ್ಪಿಟ್ಟು, ಅವರೆಕಾಳಲ್ಲಿ ಟೊಮೊಟೊ ಪಲಾವ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಲ ಈ ಸೀಸನಲ್ಲಿ ಆಯಾ ಸೀಸನಲ್ಲಿ ಏನೇನು ಬರುತ್ತೆ ಆ ತರಕಾರಿ, ಹಣ್ಣುಗಳೇ ಆಗಲಿ ತರಕಾರಿಗಳೇ ಆಗಲಿ ಚೆನ್ನಾಗಿ ತಗೊಬಿಡ್ತೀವಿ ನಾವು. ತರಕಾರಿ ಎಲ್ಲ ಡಿವೈಡ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಮತ್ತು ಇನ್ನು ವೆಜಿಟೇಬಲ್ ಬಾಕ್ಸಿಗೆ ಎಲ್ಲ ಎತ್ತಿಡಬೇಕಲ್ವ ಫ್ರಿಜ್ಜಿಗೆ, ಹಾಗಾಗಿ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಮತ್ತು ತರಕಾರಿನ ವಾಶ್ ಮಾಡಿ ನಾನು ಫ್ರಿಜ್ಜಿಗೆ ಇಡೋಕ್ಕೆ ಹೋಗಲ್ಲ. ನನಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ, ಬೇಗ ಒಂಥರ ಹಳಗ್ದಂಗೆ ಆಗುತ್ತೆ. ಕೆಲವೊಂದು ತರಕಾರಿಗಳು ಇರೋದೇ ಇಲ್ಲ. ಸೊ ಹಾಗಾಗಿ ನಾನು ತಂದಿದ್ದ ಕೆಲವೊಂದನ್ನು ವಾಶ್ ಮಾಡಿ ಇಡ್ತೀನಿ. ವಾಶ್ ಮಾಡಿ ಬೇಗ ಖಾಲಿ ಆಗುತ್ತಲ್ಲ, ಆ ತರಕಾರಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಸೊಪ್ಪುಗಳನ್ನ ಜಾಸ್ತಿ ತಂದಾಗ, ಮತ್ತು ನುಗ್ಗೆಕಾಯಿ ಆಗಿರ್ಬೋದು, ಹಾಗೆ ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು ಈ ರೀತಿದೆಲ್ಲ ಜಾಸ್ತಿ ಏನಾದರೂ ರೇಟ್ ಕಮ್ಮಿ ಆಗಿದ್ದಾಗ ತಂದಾಗ ಬಾಕ್ಸಲ್ಲಿ ಹಾಕಿಡೋಕ್ಕೆ ಹೋಗಲ್ಲ. ಸೊ ದಿನ ಏನಾದರೂ ಕಮ್ಮಿ ಒಂದೊಂದು ಅಂತೆ ಎಲ್ಲ ತಂದಾಗ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಅದು ಡೈಲಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಏನಾದ್ರು ತಂದಾಗ ನಾನೊಂದು ಕಾಟನ್ ಬಟ್ಟೆ ಯೂಸ್ ಮಾಡಿ ಅದಕ್ಕೆ ಸುತ್ತಿ ನೀಟಾಗಿ ಸೊಪ್ಪೆಲ್ಲ ಸೋಸ್ಕೊಂಡು ನುಗ್ಗೆಕಾಯಿನ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗೇ ಬಟ್ಟೆಯಲ್ಲಿ ಸುತ್ತಿ ಇಡ್ತೀನಿ. ಫ್ರೆಶ್ ಆಗಿರುತ್ತೆ, ಒಂಥರ ಬಾಡ್ದಂಗೆ ಇರೋದು ಇಲ್ಲ. ಹಾಗೆ ನುಗ್ಗೆಕಾಯಿನೂ ಅಷ್ಟೇ ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಟು ಮತ್ತೆ ಸಾಂಬಾರು ಮಾಡೋಕ್ಕೆ ಹೋದರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ನಾನು ಕಾಟನ್ ಬಟ್ಟೆಯಲ್ಲಿ ಎತ್ತಿಡ್ತೀನಿ. ತುಂಬ ಫ್ರೆಶ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಆ ರೀತಿ ಮಾಡೋ ಅಂಥದ್ದು. ಬಾಕ್ಸ್ ಕೆಲವೊಂದು ದಿನ ಏನಾದರೂ ಬೇಗನೆ ಯೂಸ್ ಮಾಡಬೇಕು ಅಂದರೆ ಬಾಕ್ಸಿಗೂ ಹಾಕಿಡ್ತಾಯಿರ್ತೀನಿ. ಸೊ ಲಾಂಗ್ ಟೈಮ್ ಇಟ್ಕೊಂಡು ಯೂಸ್ ಮಾಡಬೇಕು ಅಂದರೆ ಲಾಂಗ್ ಟೈಮ್ ಅಂದರೆ 1 ವೀಕ್ ಅಷ್ಟೇ. 1 ವೀಕ್ ಇಟ್ಕೊಂಡು ಯೂಸ್ ಮಾಡಬೇಕಂದ್ರೆ ಕಾಟನ್ ಬಟ್ಟೆಗೆ ಹಾಕಿ ಸುತ್ತಿಟ್ಬಿಡ್ತೀನಿ ಫ್ರಿಜ್ಜಿಗೆ. ಸೊ ಇದೆಲ್ಲ ಕಮ್ಮಿ ಇರೋದ್ರಿಂದ ನಾನು ಹಂಗೆ ಬಾಕ್ಸಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ನನಗೆ ಇದು 2 ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಮತ್ತು ಮಜ್ಜಿಗೆ ಮಾಡೋದ್ರಿಂದ ಮಜ್ಜಿಗೆ ಮಾಡಬೇಕಾದ್ರೆ ಸಾಂಬಾರು ಸೊಪ್ಪೆಲ್ಲ ಹಾಕ್ತೀನಿ. ಅದ್ರ ಜೊತೆಗೆ ರಸಮ್ ಮಾಡೋದ್ರಿಂದ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಪುದೀನ ಕಡ್ಡಿಯಲ್ಲಿ ಎಲೆ ಮಾತ್ರ ಬಿಡಿಸಿಡ್ತಾಯಿದ್ದೀನಿ. ಸ್ವಲ್ಪ ಇದು ಬಲ್ತಿದೆ, ಹಾಗೆ ಸೈಡಲ್ಲಿ ಬೇರೆಲ್ಲ ಇರೋದ್ರಿಂದ ನಾನು ಒಂದು 2-3 ಕಡ್ಡಿನ ನೀರೊಳಗಡೆ ಹಾಕಿ ಇಟ್ಟಿರ್ತೀನಿ. ಚೆನ್ನಾಗಿ ಸ್ವಲ್ಪ ಬೇರು ಬಂದಿರುತ್ತೆ. ಒಂದು 3 ದಿನ ಇಟ್ಟಿದ್ರೆ ಸಾಕು, ಬೇರು ಚೆನ್ನಾಗಿ ಬಂದಿರುತ್ತೆ. ಆವಾಗ ತಗೊಂಡೋಗಿ ಯಾವುದಾದ್ರೂ ಪಾಟ್ಗೆ ಚೆನ್ನಾಗಿ ಮಣ್ಣಲ್ಲಿ ಹಾಕಿದರೆ ಬುಷಿಯಾಗಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಈ ರೀತಿ ನಾನು ಈ ಪುದೀನನ ಯೂಸ್ ಮಾಡ್ಕೊಳ್ತೀನಿ. ಸೊ ನೈಟು ಊಟಕ್ಕೆ ಅಂತ ನಾನು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಋತ್ವಿಕ್ಗೆ ನಾನು ಮಾಡೋ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನನಗೆ ನೈಟು ಚಪಾತಿನೇ ತಿನ್ನಲಿ ದೋಸೆನೇ ತಿಂದ್ರೂ ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರೇ ಸಮಾಧಾನ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅನ್ನದ ಐಟಮ್ ಏನಾದರೂ ಮಾಡ್ಕೊಂಡಿರ್ತೀನಿ. ಇಲ್ಲ ರಸಮ್ ಇದ್ರೂ ಓಕೆ, ಸಾಂಬಾರು ಇದ್ರೂ ಓಕೆ, ಇಲ್ಲ ಈ ರೀತಿ ಚಿತ್ರಾನ್ನ ಇದ್ರೂ ಸ್ವಲ್ಪ ನನ್ನ ಥರ ಹ್ಯಾಬಿಟ್ಟು ಋತ್ವಿಕ್ಕು. ಸೊ ಹಾಗಾಗಿ ಅವನು ನನಗೆ ಚಿತ್ರಾನ್ನ ಬೇಕು ಅಂತ ಕೇಳ್ದೆ, ಇಬ್ಬರಿಗಾಗುವಷ್ಟು ಚಿತ್ರಾನ್ನ ಮಾಡ್ಕೊಂಡ್ವಿ.
ಮತ್ತು ರೆಸಿಪಿ ಏನು ತೋರಿಸೋ ಅಂಥದ್ದಿಲ್ಲ ಅಂತ ಅನ್ಕೋತೀನಿ. ನಾರ್ಮಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅದೇ ರೀತಿ ಚಿತ್ರಾನ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಾರ್ ವಾಚಿಂಗ್ ದ ವಿಡಿಯೋ.